ಕಳೆದ ಬಾರಿಯ ದಸರಾ ಲೆಕ್ಕಪತ್ರ ಮಂಡನೆಯೊಂದಿಗೆ ಈ ವರ್ಷದ ಮಂಜಿನನಗರಿಯ ದಸರೋತ್ಸವದ ವರ್ಣರಂಜಿತ ಗರಿಗಳು ಬಿಚ್ಚಿಕೊಂಡಿವೆ. ಮಡಿಕೇರಿಯ ಹೋಟೆಲ್ ರಾಜ್ ದರ್ಶನ್ ಸಭಾಂಗಣದಲ್ಲಿ ದಸರಾ ಸಮಿತಿ ಅಧ್ಯಕ್ಷರೂ ಆದ ನಗರಸಭಾಧ್ಯಕ್ಷೆ ಕಲಾವತಿ ಅಧ್ಯಕ್ಷತೆಯಲ್ಲಿ ದಸರಾ ಮಹಾಸಭೆ ನಡೆಯಿತು. ಖಜಾಂಜಿ ಸಬಿತಾ ಕಳೆದ ಬಾರಿಯ ಲೆಕ್ಕಪತ್ರ ಮಂಡಿಸಿದರು. ಆದರೆ ಉತ್ಸವವು ಜನರ ನಿರೀಕ್ಷೆಯಂತೆ ನಡೆಯದಿರುವ ಬಗ್ಗೆ ಮತ್ತು ಅಚ್ಚುಕಟ್ಟುತನ ಇಲ್ಲದಿರುವ ಬಗ್ಗೆ ಸಭೆಯುದ್ದಕ್ಕೂ ಅಭಿಪ್ರಾಯಗಳು ಮೂಡಿಬಂದವು. ಬೈಲಾ ರಚನೆ ಬಗ್ಗೆ ನಿರ್ಲಕ್ಷ್ಯ, ತೀರ್ಪುಗಾರಿಕೆ ಸಂದರ್ಭ ಕಂಡುಬರುವ ಪ್ರತಿಭಟನೆಗಳು, ಜನರಿಗೆ ನಿರಾಸೆ ತರುವ ಶೋಭಾಯಾತ್ರೆ, ಸೌಲಭ್ಯಗಳ ಕೊರತೆ ಬಗ್ಗೆ ಹಲವರು ಬೊಟ್ಟು ಮಾಡಿದರು. ಪ್ರಮುಖರಾದ ಬೈಶ್ರೀ ಪ್ರಕಾಶ್ ಶೋಭಾಯಾತ್ರೆಯ ಅವ್ಯವಸ್ಥೆಯನ್ನು ಎತ್ತಿ ಹೇಳಿದರು. ಲಕ್ಷಾಂತರ ಜನರು ಸೇರುವ ದಸರಾದಲ್ಲಿ ಯಾವುದೇ ಮಂಟಪದ ಪ್ರದರ್ಶನ ನೋಡಲು ಸಾಧ್ಯವಾಗುತ್ತಿಲ್ಲ. ಆದ್ದರಿಂದ 2-3 ಬಾರಿಯಾದರೂ ಪ್ರದರ್ಶನ ನಡೆಯಬೇಕೆಂದರು. ಅನುದಾನಕ್ಕಾಗಿ ನಿಯೋಗ ತೆರಳಿದಾಗ ಎಲ್ಲರೂ ಒಟ್ಟಾಗಿ ಹೋಗುವ ಸಂಪ್ರದಾಯ ಪಾಲಿಸಿ ಎಂದು ಕವನ್ ಕೊತ್ತೋಳಿ ಸಲಹೆ ನೀಡಿದರು. ವೇದಿಕೆ ಕಾರ್ಯಕ್ರಮಗಳಲ್ಲಿ ಸಮಯ ಪರಿಪಾಲನೆ ಆಗದಿರುವ ಬಗ್ಗೆ ಹಿರಿಯರಾದ ಸತೀಶ್ ಪೈ ಹೇಳಿದರು. ಕೋಟಿಗಟ್ಟಲೆ ಅನುದಾನ ಸಿಗುವುದರಿಂದ ಗುಣಮಟ್ಟದ ಸ್ಮರಣಿಕೆ ನೀಡಿ ಮಂಟಪಗಳ ತಯಾರಿಕೆಗೆ ಅಪಾರ ಶ್ರಮ ಹಾಕಿದರೂ ಕೊನೆಯಲ್ಲಿ ಒಂದೇ ಪ್ರದರ್ಶನ ನೀಡುತ್ತಿರುವುದು ವಿಪರ್ಯಾಸ. ಬಹುಮಾನ ವಿತರಣೆ ವೇಳೆ ಪ್ರತಿಭಟನೆಗಳು ಎದುರಾಗುತ್ತಿದ್ದು, ಇದನ್ನು ತಿದ್ದಿಕೊಳ್ಳಿ ಎಂದು ಸತೀಶ್ ಪೈ ಸಲಹೆ ನೀಡಿದರು. ಮೈಸೂರು ದಸರಾ ಮಾದರಿಯಲ್ಲಿ ನಗರ ಅಲಂಕಾರ ಮತ್ತು ಮಂಟಪಗಳಿಗೆ ಹೆಚ್ಚಿನ ಅನುದಾನ ನೀಡಬೇಕೆಂದು ಜಿಸಿ ಜಗದೀಶ್ ಮನವಿ ಮಾಡಿದರು. ಹೆಚ್ಚಿನ ಅನುದಾನ ಸಿಗುವುದರಿಂದ ದಸರಾ ಮತ್ತು ದಶಮಂಟಪ ಸಮಿತಿ ಒಟ್ಟಾಗಿ ಅರ್ಥಪೂರ್ಣ ದಸರಾ ಆಚರಿಸುವಂತಾಗಬೇಕೆಂದು ಪಿಡಿ ಪೊನ್ನಪ್ಪ ಸಲಹೆ ನೀಡಿದರು. ಅನುದಾನವನ್ನು ಪರಿಣಾಮಕಾರಿಯಾಗಿ ಬಳಸಬೇಕು. ಕೇವಲ ಅಲಂಕಾರಕ್ಕೆ ಆದ್ಯತೆ ನೀಡದೆ ನಗರದ ಸ್ವಚ್ಛತೆಗೂ ಗಮನ ಹರಿಸಬೇಕು. ಶೌಚಾಲಯಗಳ ವ್ಯವಸ್ಥೆ ಆಗಬೇಕೆಂದು ಪಿಡಿ ಪೊನ್ನಪ್ಪ ಗಮನ ಸೆಳೆದರು. ಲೋಪಗಳನ್ನು ಸರಿಪಡಿಸಿ ದಸರಾ ಆಚರಣೆ ಆಗದಿದ್ದರೆ ಉತ್ಸವವೇ ಅಧಿಕಾರಿಗಳ ಹಿಡಿತಕ್ಕೆ ಹೋಗುವ ಅಪಾಯವಿದೆ ಎಂದು ಪಿಡಿ ಪೊನ್ನಪ್ಪ ಹೇಳಿದರು. ಅಂತ ಹೇಳ್ಬೋದು, ಎಲ್ಲರ ಸಹಕಾರದಿಂದ ಸರ್ಕಾರದಿಂದ ಬಂದ ಅನುದಾನ ಕೂಡ ಜಾಸ್ತಿ ಬಂದಿದೆ. ಅದಕ್ಕೆ ದಸರಾ ಸಮಿತಿಯು, ನಮ್ಮ ಶಾಸಕರುಗಳು ಪ್ಲಸ್ ಎಲ್ಲ ದಸರಾ ಮಂಟಪದವರು ಎಲ್ಲರ ಒಂದು ಒಗ್ಗಟ್ಟಿನ ಫಲವಾಗಿ ಅನುದಾನ ಈ ಬಾರಿ ಒಳ್ಳೆಯ ಅನುದಾನ ಬಂದಿದೆ. ಅನುದಾನ ಬರೋದು ಮುಖ್ಯ ಅಲ್ಲ, ಅದನ್ನು ನಾವು ಹೇಗೆ ಬಳಸ್ತೀವಿ ಅಂತ ಹೇಳೋದು ಒಂದು ಮುಖ್ಯ. 2-3 ಅಂಶ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಒಂದು, ನಮ್ಮ ಜಗ್ಗವರು ಹೇಳಿದಾಗೆ ಬರೀ ಲೈಟಿನ ವ್ಯವಸ್ಥೆ ಮಾಡಿದ್ರೆ ಸಾಲದು. ನಾವು ದಸರಾದ ಮಾರನೇ ದಿವಸ ನಮ್ಮ ನಗರದಲ್ಲಿ ಎಲ್ಲಿಯಾದರೂ ಹೋದರೆ ಎಲ್ಲೆಲ್ಲೂ ಗಬ್ಬು ವಾಸನೆ. ಅದು ತಾವು ನಗರಸಭಾ ಅಧ್ಯಕ್ಷರಿದ್ದೀರಾ, ಸದಸ್ಯರುಗಳಿದ್ದೀರಾ, ನಿಮಗೆಲ್ಲ ಅನುಭವ ಆಗಿರ್ತದೆ. ಏನು ಕ್ಲೀನ್ ಆಗಿಲ್ಲ, ಏನಾಗಿದೆ, ಎಲ್ಲ ವಾಸನೆಗಳು, ಚರಂಡಿ, ನೀರು ಇಷ್ಟೆಲ್ಲ ಆಗಿರುವಾಗ ಆದಷ್ಟು ಸುಸಜ್ಜಿತವಾದ ಶೌಚಾಲಯಗಳ ವ್ಯವಸ್ಥೆಯನ್ನು ಮಾಡಿ. ಯಾಕೆಂದರೆ ಅದು ಶೌಚಾಲಯ ಮಾಡಿದ್ರೆ ಸಾಲದು, ಅಲ್ಲಿಗೆ ನೀರಿನ ವ್ಯವಸ್ಥೆ ಪಕ್ಕ ಆಗಬೇಕು. ಯಾಕೆಂದರೆ ಒಬ್ಬ ಹೋಗಿ ಬಂದ ಮೇಲೆ ಇನ್ನು ಯಾರು ಹೋಗ್ಲಿಕ್ಕೆ ಬರಲಿಕ್ಕೆ ಆಗೋದಿಲ್ಲ, ಪಕ್ಕದಲ್ಲೆಲ್ಲ ಗಲೀಜಾಗ್ತದೆ. ನೀರಿನ ವ್ಯವಸ್ಥೆ ಒಂದು ಚೆನ್ನಾಗಿ ಮಾಡಿ ಅದು ಒಳ್ಳೆಯ ಶೌಚಾಲಯದ ವ್ಯವಸ್ಥೆ ಒಂದು ಈ ಬಾರಿ ಮಾಡುವ. ಯಾಕೆಂದರೆ ಅನುದಾನ ಇದೆ, ಅದರಿಂದ ಅನುದಾನದಲ್ಲಿ ನಾವು ಬರೀ ನಮಗೆ ತೆರಿಗೆ ಅಂತ ಕೇಳಿದ್ರು ಕೊಡ್ಲಿಕ್ಕೆ ಆಗೋದಿಲ್ಲ, ಅಲಂಕಾರ ಅಂತ ಕೇಳಿದ್ರು ಕೊಡ್ಲಿಕ್ಕೆ ಆಗಿದೆ. ಅದರಲ್ಲಿ ಸ್ವಲ್ಪ ಕಟ್ಟು ನಿಬಂಧನೆಗಳಿದೆ. ಅದು ಮೀರಿ ನಮಗೆ ಕೆಲಸಗಳನ್ನ ಮಾಡಲಿಕ್ಕಂತೂ ಆಗೋದಿಲ್ಲ. ಅಲ್ಲದೆ ನಗರದಲ್ಲಿ ನಮ್ಮ ದಸರಾ ಅಂತ ಹೇಳಿದ್ರೆ, ಈಗ ನಮ್ಮ ಮುಖ್ಯಮಂತ್ರಿಗಳು ಕೂಡ ದಸರಾ ಅಂತ ಹೇಳುವಾಗ ಯಾವುದೊಂದು ನ್ಯೂಸ್ಲಿ ಪೇಪರ್ಲಾಗಲಿ ಇಲ್ಲ ಯಾವುದಾದ್ರು ಮೀಡಿಯಾದಲ್ಲಿ ಒಂದು 5 ವರ್ಷಗಳು ಇದ್ದೇ ಇರ್ತದೆ. ಎಲ್ಲ ನಮ್ಮ ಪ್ರದರ್ಶನ, ಒಗ್ಗಟ್ಟಿನ ಪ್ರದರ್ಶನ. ದೇವಸ್ಥಾನ ನಮ್ಮದೇ. ನಾವು ಹೋಗಿ ಎಷ್ಟು ಕಷ್ಟಪಟ್ಟು ಹಣ ವಸೂಲು ಮಾಡ್ತೀವಿ ತೇರಾಗಲಿಕ್ಕೆ ಎಲ್ಲರಿಗೂ ಗೊತ್ತಿರುವಂಥ ವಿಚಾರಗಳು. ಯಾವಾಗಲೂ ಬೆಳಿಗ್ಗೆ ಎದ್ದಾಗೆ ಎಲ್ಲ ದೇವರು ನಮ್ಮದೇ ಹೇಳಿ. ಈಗ ನಾನು ಒಂದು ಕುದುರೆಮಠ ಟೆಂಪಲ್ ಒಂದು ಟ್ರಸ್ಟಿ, ಎಲ್ಲ ದೇವಸ್ಥಾನಕ್ಕೂ ನಾವು ಹೋಗಿ ಅಡ್ಡ ಬಿದ್ದು ಬರ್ತೀವಿ, ದೇವರೇ ಕಾಪಾಡಪ್ಪ ಅಂತ. ಕೆಲಸ ಎಲ್ಲ ಈ ಪ್ರೈಸಿನ ವಿಚಾರ ಯಾವಾಗ ಬಂತು, ಆ ಕ್ಷಣದಲ್ಲಿ ನಾನು ತಗೊಳ್ತೀನಿ. ನಾನೇನೋ ಗಲಾಟೆ ಮಾಡಿದೆ ಅಂತ ಹೇಳಿದ್ರೆ ಹೆಸರು ಬರೋದಲ್ಲಿ ಇಡೀ ಕೊಡಗಿನ ಜನ, ರಾಜ್ಯದ ಜನ ನೋಡ್ತಾರೆ, ನಮ್ಮ ದೇವಸ್ಥಾನದ ಹೆಸರು ಹೇಳಿ ಅದನ್ನ ಹೇಳ್ತಾರೆ. ಪಿಡಿ ಪೊನ್ನಪ್ಪ ಗಲಾಟೆ ಮಾಡ್ದ ಅಂತ ಯಾರು ಹೇಳೋದಿಲ್ಲ, ದೇವಸ್ಥಾನದ ವಿಚಾರ ಬರ್ತದೆ. ಆದ್ದರಿಂದ ಇಷ್ಟೆಲ್ಲ ಮಾಡಿಕೊಂಡು ಎಲ್ಲ ದೇವರು ನಮ್ಮದೇ ಆಗಿರುವಾಗ ದೇವಸ್ಥಾನದ ಹೆಸರುಗಳಿಗೆ ಗಲಾಟೆ ಮಾಡಿದ್ರೆ ಅರ್ಥವೇ ಇಲ್ಲ. ದಸರಾ ಸಮಿತಿಯವರು ನಾನು ಕಂಡಾಗೆ, ನಾನು ಸುಮಾರು ವರ್ಷ ದಸರಾ ನೋಡಿದ್ದೀನಿ. ರಮೇಶಣ್ಣ ಅದರಲ್ಲಿ ತುಂಬ ಮುಳುಗಿ ಎದ್ದು ಎಲ್ಲ ಥರದ ಅನುಭವಗಳು ಕೂಡ ಅವರಿಗಿದೆ. ಯಾಕೆಂದರೆ ಬಸ್ ಸ್ಟ್ಯಾಂಡ್ಲಿದ್ದ ದಸರಾ ಇಲ್ಲಿಗೆ ತರಲಿಕ್ಕೆ ಕಾರಣಕರ್ತರೇ ಅವರು. ಹಿರಿಯ ಸಲಹೆಗಾರರಾದ ಟಿಪಿ ರಮೇಶ್ ಮಾತನಾಡಿ, ಸಾಂಪ್ರದಾಯಿಕ ದಸರಾ ಆಚರಣೆಯಲ್ಲಿ ಮಕ್ಕಳಾಟಿಕೆ ಬೇಡ ಎಂದು ಎಚ್ಚರಿಸಿದರು. ಬೈಲಾ ತಿದ್ದುಪಡಿಗೆ ಸಮಿತಿ ಆಸಕ್ತವಾಗಿಲ್ಲ. ಅನುದಾನ ಹೆಚ್ಚು ಸಿಗುತ್ತಿರುವುದರಿಂದ ಕ್ರಿಯಾ ಯೋಜನೆ ರೂಪಿಸಿ ಯೋಜನಾಬದ್ಧವಾಗಿ ಉತ್ಸವ ಆಚರಿಸಬೇಕು. ದಸರಾ ಕಳೆದ ಬಳಿಕ ಲೆಕ್ಕಪತ್ರ ಮಂಡನೆ ಮತ್ತು ಮಹಾಸಭೆ ನಡೆಯಬೇಕೇ ಹೊರತು ವರ್ಷದ ನಂತರ ನಡೆಸತಕ್ಕದ್ದಲ್ಲ.
ಇವೆಲ್ಲ ಸಮಸ್ಯೆಗಳಿಂದ ಮುಕ್ತರಾಗದ ಹೊರತು ಯಾವ ಗಳಿಗೆಯಲ್ಲಾದರೂ ದಸರಾ ಉತ್ಸವ ಅಧಿಕಾರಿಗಳ ಕೈಗೆ ಹೋಗಬಹುದು ಎಂದು ಟಿಪಿ ರಮೇಶ್ ಎಚ್ಚರಿಕೆ ನೀಡಿದರು. ಲಕ್ಷಾಂತರ ಜನರು ಸೇರುವ ಉತ್ಸವದಲ್ಲಿ ಶೌಚಾಲಯ ಹಾಗೂ ಕುಡಿಯುವ ನೀರಿನ ವ್ಯವಸ್ಥೆಯೇ ಇಲ್ಲದಿರುವುದು ದುರಂತ ಎಂದ ಅವರು, ಬನ್ನಿ ಕಡಿಯುವ ಸಂಪ್ರದಾಯವನ್ನು ಮಂಟಪಗಳು ಮರೆತಿರುವುದು ವಿಪರ್ಯಾಸ ಎಂದರು. ಉತ್ಸವಕ್ಕೆ ದುಂದುವೆಚ್ಚವಾಗಿರುವುದು ಕಂಡುಬಂದಿದೆ ಎಂದು ಟಿಪಿ ರಮೇಶ್ ಸೂಕ್ಷ್ಮವಾಗಿ ಹೇಳಿದರು. ಒಂದು ಅನುಮೋದನೆಯನ್ನು ಕೊಟ್ಟರೆ ಸಾಕು, ಅರ್ಧ ಗಂಟೆ ಕೆಲಸ. ಆ ಹೊಸ ಬೈಲಾವನ್ನು ನೋಂದಾಯಿಸಲಿಕ್ಕೆ ಕೂಡ ಅವಕಾಶ ಇದೆ. ಕಳೆದ 2-3 ವರ್ಷಗಳಿಂದ ನಾನು ಹೇಳಿ ಚಿತ್ವಿಲಾಸು ಮತ್ತು ನಾನು, ಕನ್ನಡ ಸಂಸ್ಕೃತಿ ಇಲಾಖೆಯವರು, ಪೊಲೀಸ್ ಇಲಾಖೆಯವರು, ಜಿಲ್ಲಾಡಳಿತ, ತಹಶೀಲ್ದಾರರು ಎಲ್ಲ ಸೇರಿ ಅದನ್ನು ಮಾಡಿದ್ದೀವಿ. ಬಹುಶಃ ಅದು ಕಾರ್ಯಗತ ಆಗದೇ ಇರತಕ್ಕಂಥ ಒಂದು ವ್ಯವಸ್ಥೆಯಲ್ಲಿ ಇನ್ನೂ ಕೂಡ ಮುಂದುವರಿತಾ ಇದೆ. ಬಹುಶಃ ಪುರಸಭೆ ಆಡಳಿತ ಹೇಗಿದ್ದರೂ ಇನ್ನೊಂದು 2 ತಿಂಗಳಲ್ಲಿ ಮುಗೀತದೆ. ದಸರಾ ಕಳೆದಾದ ಮೇಲೆ ಒಂದು 10-15 ದಿವಸದಲ್ಲಿ ಅವರ ಆಡಳಿತ ಕೂಡ ಮುಗೀತದೆ. ಅದರೊಳಗೆ ಆದರೂ ಕೂಡ 1 ಗಂಟೆ 2 ಗಂಟೆ ಕೂತ ಸಭೆಯನ್ನು ನಡೆಸಲಿಕ್ಕೆ ಒಂದು ತೀರ್ಮಾನವನ್ನು ದಸರಾ ಸಮಿತಿಯವರು ತಗೊಳ್ಬೇಕು ಅಂತ ನಾನು ಒತ್ತಾಯಪೂರ್ವಕವಾಗಿ ಮನವಿ ಮಾಡ್ತಾ ಇದ್ದೇನೆ. ಆದಷ್ಟು ಬೇಗ ಒಂದು ಬೈಲಾ ರಚನೆಯನ್ನು ಮಾಡ್ತಕ್ಕಂಥ ಅನಿವಾರ್ಯತೆ ಮಡಿಕೇರಿ ದಸರಾಕ್ಕಿದೆ. ಸುಮಾರು 37 ವರ್ಷಗಳ ಹಿಂದೆ ಸ್ಥಳೀಯ ಸಂಸ್ಥೆಯ ಹಿಡಿತದಲ್ಲೇ ದಸರಾ ನಡಿಬೇಕು ಅಂತೇಳಿ ಆಗ ನಾವು ಬೈಲಾವನ್ನು ಮಾಡಿದ್ದು ನಾನಾಗ. ಇಲ್ಲದ್ರೆ ಆಗಲೇ ದಸರಾ ಸರ್ಕಾರದ ಆಡಳಿತಕ್ಕೆ ಹೋಗ್ತಿತ್ತು. ಆಗ ಅನೇಕ ಜನ ಹಿರಿಯರು ಕೂತು ಹೇಳಿದ್ರು, ದಸಮಂಟಪಗಳು ಮತ್ತು ಕರಗ ದೇವರ ಆರಾಧನೆಯನ್ನು ಸ್ಥಳೀಯವಾಗಿ ಮಾಡಿಕೊಂಡು ನಮ್ಮದೇ ಆದ ಐತಿಹಾಸಿಕ ಹಿನ್ನೆಲೆ ಇರ್ತಕ್ಕಂಥ ದಸರಾವನ್ನು ಸ್ಥಳೀಯರೇ ನಡೆಸಬೇಕು ಅಂತ ಹೇಳ್ತಕ್ಕಂಥ ಮಾತು ಬರುವಾಗ KS ದೇವಯ್ಯನವರು ಅಧ್ಯಕ್ಷರಾಗಿದ್ದ ಕಾಲಕ್ಕೆ ಮಡಿಕೇರಿ ದಸರಾಕ್ಕೆ ಒಂದು ಬೈಲಾವನ್ನು ರಚನೆ ಮಾಡಿ ಆ ವ್ಯವಸ್ಥೆ ಅಡಿಯಲ್ಲಿ ಅದು ನಡೆಯುವಾಗಿ ನಾವು ಅವತ್ತು ಕೈಗೊಂಡಿದ್ದರಿಂದ ಅದೇ ಬೈಲಾ ಎದ್ಕೊಂಡು ಬಿದ್ದುಕೊಂಡು ಮುಗಿಸ್ಕೊಂಡು ತಿರ್ಕೊಂಡು ನಡ್ಕೊಂಡು ಇಲ್ಲಿ ಗಂಟೆ ಬರ್ತಾ ಇದೆ. ಆದರೆ ಇವತ್ತು ನಗರಸಭೆ ಆಗಿ ಹೋಗಿದೆ. ಅದು ಪುರಸಭಾ ವ್ಯಾಪ್ತಿಯಲ್ಲಿ ಮಾಡಿರ್ತಕ್ಕಂಥ ಬೈಲಾ. ಆ ಬೈಲಾ ಇವತ್ತು ಅಸ್ತಿತ್ವದಲ್ಲಿ ಇಲ್ಲ. ಕಾನೂನು ಪ್ರಕಾರ ಮಾತಾಡ್ಲಿಕ್ಕೆ ಹೋದರೆ ಆ ಬೈಲಾ ಇವತ್ತು ಅಸ್ತಿತ್ವದಲ್ಲಿ ಇಲ್ಲ. ಇರುವ ಬೈಲಾವನ್ನು ಹಾಗೆ ಅಳವಡಿಸ್ಕೊಂಡು ಮುಂದಿನ ಮಹಾಸಭೆಯನ್ನು ನಿಮಗೆ ನಡೆಸಲಿಕ್ಕೆ ಆಗೋದೂ ಇಲ್ಲ. ಹೊಸ ಬೈಲಾ ಬಂದರೆ ಮಾತ್ರ ನಿಮಗೆ ಮಹಾಸಭೆ. ದಸರಾ ಸಂದರ್ಭ ಶೌಚಾಲಯಗಳ ವ್ಯವಸ್ಥೆ ಆಗಲೇಬೇಕೆಂದು ಸಮಿತಿ ಉಪಾಧ್ಯಕ್ಷ ಮಹೇಶ್ ಜೈನಿ ಮತ್ತು ಅಧ್ಯಕ್ಷೆ ಕಲಾವತಿ ಹೇಳಿದರು. ಮಾಡಬೇಕು, ಅದನ್ನು ಮಾಡಬೇಕು ನಾವು. ಯಾಕಂದರೆ ಬರೋ ಟೂರಿಸ್ಟ್ಗಳಿಗೆ ಮತ್ತು ಎಲ್ಲರಿಗೂ ತೊಂದರೆ ಆಗ್ತದೆ. ಈಗ ನಮ್ಮ ಮನೆಯಿಂದ ಮಕ್ಕಳನ್ನೇ ಕರ್ಕೊಂಡು ಹೋಗ್ತೀವಿ, ಎಲ್ಲಿಗೆ ಹೋಗ್ತಾರೆ? ರೋಡಲ್ಲಿ ಮಾಡೋ ಪರಿಸ್ಥಿತಿ ಬರ್ತದೆ. ಆದ್ದರಿಂದ ಅವ್ರು ಹೇಳಿದಂಗೆ ಆ ಥರ ಮಾಡ್ಕೊಂಡು ಬಾತ್ರೂಮ್ಗಳಿಗೆ ಒಂದು ಗೂಡು ಥರ ಕಟ್ಟಿ ಅವ್ರಿಗೆ ಸ್ವಚ್ಛತೆಯನ್ನು ಕಾಪಾಡಬೇಕಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ. ಮತ್ತು ನಮ್ಮ ಸತೀಶ್ ಭಾಯಿ ಹೇಳಿದರು, ಸರ್ ಹೇಳಿದ್ದು, ಈಗ ನಮ್ಮ ಒಬ್ಬರಿಗೆ ಗೆಸ್ಟನ್ನ ಕರಿತೀವಿ, ಅವರಿಗೆ ಸನ್ಮಾನ ಕೊಡೋದು ಒಳ್ಳೆಯ ಸನ್ಮಾನವನ್ನು ಕೊಡಬೇಕು. ಅವರು ಇಟ್ಟು ಅದನ್ನು ಜ್ಞಾನ ಮಾಡಬೇಕು. ಮನೆಯಲ್ಲಿ ಇಡುವಾಗ ದಸರಾದಲ್ಲಿ ಒಳ್ಳೆ ಪ್ರೈಸ್ ಕೊಟ್ಟಿದ್ದಾರೆ ಅಂತ ಹೇಳೋದನ್ನ ಜ್ಞಾನ ಮಾಡಿಕೊಂಡು ಈಗ ಮಕ್ಕಳಿಗೆ ಪ್ರೈಸ್ ಕೊಡ್ತಾರೆ, ಯಾರಿಗೂ ಕೊಟ್ಟರು ಒಳ್ಳೆಯ ಸನ್ಮಾನ ಕೊಡಬೇಕು ಅಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಸಭೆಯಲ್ಲಿ ಕಾರ್ಯಾಧ್ಯಕ್ಷ ಅರುಣ್ ಕುಮಾರ್, ದಶಮಂಟಪ ಸಮಿತಿ ಅಧ್ಯಕ್ಷ ಹರೀಶ್, ಬಾವಿ ಅಧ್ಯಕ್ಷ ಪಾಂಡಿರ ಪೂಣಚ್ಚ, ಪದಾಧಿಕಾರಿಗಳಾದ ಅರುಣ್ ಶೆಟ್ಟಿ, ಮುದ್ದುರಾಜ್, ನಗರಸಭಾ ಆಯುಕ್ತ ರಮೇಶ್ ಮತ್ತಿತರರು ಹಾಜರಿದ್ದರು. ಚಿತ್ತಾರ ನ್ಯೂಸ್, ಮಡಿಕೇರಿ.